ಪರಾತ್ಪರನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವರ ಸಭೆಗೆ, ದೇವರ ಮಂದಿಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ನಾನು ಪಾರಾಯಣಕ್ಕಾಗಿ ಆರಿಸಿಕೊಂಡ ಭಾಗ ಯೆಶಾಯನು ಬರೆದಂತ ಪ್ರವಾದನೆ 55ನೇ ಅಧ್ಯಾಯ 6ರಿಂದ ಕೆಲವೊಂದು ವಚನಗಳು. ಯೆಶಾಯನು ಬರೆದಂತ ಪ್ರವಾದನೆ 55ನೇ ಅಧ್ಯಾಯ 6ರಿಂದ ಕೆಲವೊಂದು ವಚನಗಳು. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗೆ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆ ಸರ್. ಮಹೋನ್ನತನು ಮಹಾಪರಿಶುದ್ಧನು, ನಮ್ಮ ಆಶ್ರಯವೂ ದುರ್ಗವು ಆಗಿರುವ ನಿನ್ನ ಬಲವನ್ನು ಯಾವಲು ಹಾಡಿ ಹೊಗಳುವುದಕ್ಕೆ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿವೆ ಎಂಬ ಈ ಫಲಾಸಾಕಾರದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವಂತಹ ಅವಕಾಶವನ್ನು ದಯಪಾಲಿಸಿಕೊಟ್ಟ ಮಹೋನ್ನತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಎಲ್ಲಿ 2-3 ಕೂಡಿ ಪ್ರಾರ್ಥಿಸುವರೋ ಅಲ್ಲಿ ನನ್ನ ಪ್ರಸನ್ನತೆ ಇದೆ ಎಂದು ವಾಗ್ದಾನ ಮಾಡಿದ ಆಧಾರದ ಮೇಲೆ ನಿನ್ನ ಪ್ರಸನ್ನತೆಯ ಮಧ್ಯದಲ್ಲಿ ನಾವು ಕೂಡಿ ಬಂದು ನಿನ್ನ ನಾಮ ಸುಸ್ತಾ ನಿನ್ನ ಒಂದು ಆಶೀರ್ವಾದಕ್ಕಾಗಿ ನಾವು ಯಾವಲಸು ನಾವು ಸದಾ ನಿನ್ನಲ್ಲೇ ಆಶ್ರಯಿಸಿಕೊಂಡು ನಾವು ಜೀವಿಸೋಕೆ ಬೇಕಾದ ಆತ್ಮೀಯ ವರದಾನಗಳನ್ನು ಅನುಗ್ರಹಿಸುತ್ತಾರೆ. ವಿಶೇಷವಾಗಿ ಈ ದಿನ ನಿನ್ನ ಸಂದೇಶವನ್ನು ತರುವಂತಹ ನಿನ್ನ ಸೇವಕರನ್ನು ಆಶ್ರಯಿಸಿ ಬಲಪಡಿಸು. ಕೂಡಿ ಬಂದಿರುವಂತಹ ಮತ್ತೊಂದು ಆವರ್ತಿ ಸಹೋದರ ಸಹೋದರಿಯರನ್ನು ಬೋಧಕರುಗಳನ್ನು ನಿನ್ನ ಆಶ್ರಯಿಸಿ ಸಂರಕ್ಷಿಸಿ. ಯಾವಾಗಲೂ ಸಹ ಎಚ್ಚರವಾಗಿದ್ದು ಬೆಳಗಿನ ಜಾವದಲ್ಲಿ ಎದ್ದು ಪ್ರಾತಃ ಕಾಲದಲ್ಲಿ ಕೊಂಡಾಡೋದು ಯುಕ್ತವೂ ನ್ಯಾಯವಾಗಿದೆ. ಈಗ ಬಂದಿರುವಂತಹ ಪ್ರತಿಯೊಬ್ಬರನ್ನು ಹಾಗೂ ಭಾರತೀಯರನ್ನು ಇನ್ನು ಅನೇಕರು ಪವಿತ್ರಾತ್ಮನ ಮೂಲಕವಾಗಿ ನಡೆಸಲ್ಪಟ್ಟು ಹೆಚ್ಚಾಗಿ ನಿನ್ನ ನಾವು ಗುಂಪಾಗಿ ಸೇರುವಂತೆ ಈ ಅಂತ್ಯಕಾಲದಲ್ಲಿ ಸ್ವಾಮಿ ನಾವೆಲ್ಲ ನೀವು ಶಕ್ತಿಯುಳ್ಳ ನಾವು ಕೊಂಡೋದಕ್ಕೆ ಜ್ಞಾನ, ತಿಳುವಳಿಕೆ, ಬುದ್ಧಿ ಕೊಟ್ಟು ಬಲಪಡಿಸಬೇಕೆಂದು ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್, ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಒಂದು ವಿಶೇಷ ಗೀತೆಯನ್ನ ಸಹೋದರ ಜಾನ್ ಡೇವಿಡ್ ಅವ್ರ ಮುಖಾಂತರವಾಗಿ ನಾವು ಕೇಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ದಿವಸವನ್ನು ನಮಗೆ ಕೊಟ್ಟು ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಇವತ್ತಿನ ದಿವಸದಲ್ಲಿ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ಆತನ ಪಾದ ಸನ್ನಿಧಿಯಲ್ಲಿ ನಾವು ಬಂದು ಎಲ್ಲಿ 2-3 ನಿನ್ನ ಅತ್ತೆ ಇಲ್ಲಿ ನನ್ನ ಹೆಸರಿನಲ್ಲಿ ಒಂದು ಸೇರುತ್ತಾರೆ ಅವರ ಮಧ್ಯೆ ನಾನು ಇದ್ದೇನೆಂದು ವಾಗ್ದಾನ ಮಾಡಿದ ದೇವರೇ, ನಿನ್ನ ಮಧ್ಯೆ ನಾವು ಇರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ಹಾಡನ್ನು ದೇವರ ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ,
ನಿನಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, ಹಾಲೆಲೂಯಾ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮನುವೇಲನೇ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮನುವೇಲನೇ. ಹಾಲೆಲೂಯಾ, ಹಾಲೆಲೂಯಾ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಹಾಲೆಲೂಯಾ, ಹಾಲೆಲೂಯಾ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನ ವಿಶೇಷವಾಗಿ ಸಂದೇಶಕ್ಕಾಗಿ ಬೋಧಕರಾದಂತ ಶೇಖರ್ ಫಿಲಿಪ್ ಅವರು ಇರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಈ ದಿನ ನಮ್ಮ ಜೊತೆಯಲ್ಲಿ ಇರ್ಲಿಕ್ಕಾಗಿಲ್ಲ. ಅವರು ರಾತ್ರಿ ನಿನ್ನೆ ಮೆಸೇಜ್ ಮಾಡಿದ್ದಾರೆ, ಅದನ್ನ ನಾನು ನೋಡ್ಕೊಂಡಿರ್ಲಿಲ್ಲ. ಸೊ ಬೆಳಗ್ಗೆ ಮತ್ತೆ ನಾನು ಎಲ್ರಿಗೂ ಮೆಸೇಜ್ ಮಾಡುವಾಗ ಅವ್ರು ಮತ್ತೆ ಮೆಸೇಜ್ ಮಾಡಿದ್ರು. ಸೊ ಕಾರಣಾಂತರಗಳಿಂದ ನಾನು ಇವತ್ತು ಇರ್ಲಿಕ್ಕಾಗೋದಿಲ್ಲ, ನಾನು ಮುಂದಿನ ವಾರ ನಿಮ್ ಜೊತೆಯಲ್ಲಿ ಸೇರ್ಕೊಳ್ತೀನಿ ಅಂತ ಹೇಳಿದ್ದಾರೆ. ದೇವರ ಅವ್ರನ್ನ ಆಶೀರ್ವಾದ ಮಾಡ್ಲಿ. ಮುಂದಿನ ವಾರ ನಮ್ಮ ಜೊತೆಯಲ್ಲಿದ್ದು ದೇವರ ವಾಕ್ಯವನ್ನ ತಿಳಿಸ್ಕೊಡುವಾಗೆ ದೇವರವ್ರನ್ನ ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಈ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನ ಸಂದೇಶವನ್ನು ತರಲು ಕರ್ತನು ನನ್ನನ್ನು ಉಪಯೋಗಿಸಲಿ ಎಂಬುದಾಗಿ ಬೇಡ್ಕೊಳ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದ ನಮ್ಮನ್ನ ಒಟ್ಟಿಗೆ ಬರಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಸ್ವಾಮಿ ನಾವು ಬಲಹೊಂದಲು ನಿನ್ನನ್ನು ಆಶ್ರಯಿಸಲು ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನ ಆಶೀರ್ವಾದ ಮಾಡು. ಬರಬೇಕಾಗಿರುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ನಿನ್ನ ಬಳಿಗೆ ಬರಗೊಡಿಸು. ನಿನ್ನ ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಮಕ್ಕಳು ನಿನ್ನನ್ನು ಆಶ್ರಯಿಸಿಕೊಂಡವರಾಗಿ ನಿತ್ಯವೂ ಬಲ ಹೊಂದಿ ನಿನ್ನನ್ನು ಘನಪಡಿಸುತ್ತಾ ನಿನ್ನನ್ನು ಮಹಿಮೆ ಪಡಿಸುತ್ತಾ ಈ ಭೂಮಿ ಮೇಲೆ ನಿನ್ನ ರಾಜ್ಯಕ್ಕಾಗಿ ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು. ಎಲ್ಲ ಶೋಧನೆಗಳಿಂದ, ಎಲ್ಲ ಸೈತಾನನ ಕುತಂತ್ರಗಳಿಂದ, ಮೋಸದ ಬಲೆಗಳಿಂದ ನಿನ್ನ ಸಭೆಯನ್ನು, ನಿನ್ನ ಸೇವೆಯನ್ನು, ನಿನ್ನನ್ನು ಹಂಬಲಿಸುವಂತ ನಿನ್ನ ಮಕ್ಕಳನ್ನು, ಅವರ ಕುಟುಂಬ ಮಕ್ಕಳನ್ನು ತಪ್ಪಿಸಿ ಕಾಪಾಡು. ಈ ದಿನದ ಸಂದೇಶವನ್ನ ನೀನೇ ನಮಗೆ ದಯಪಾಲಿಸು. ನಮ್ಮೊಟ್ಟಿಗೆ ಮಾತನಾಡು ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್.
ದೇವರ ವಾಕ್ಯಕ್ಕೆ ಸ್ತೋತ್ರವಾಗಲಿ. ದೇವರು ಪ್ರತಿದಿನ ಬೆಳಗ್ಗೆ ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ ಮತ್ತು ನಮ್ಮನ್ನ ಕರೆಯುವಂತವನಾಗಿದ್ದಾನೆ ಮತ್ತು ನಮ್ಮನ್ನು ಉದ್ದೇಶಿಸಿ ಮಾತಾಡುವಂತವನಾಗಿದ್ದಾನೆ. ಆತನ ಚಿತ್ತವೇನೆಂಬುದನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಯೆಶಾಯನು 55ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ 6ನೇ ವಚನದಲ್ಲಿ ನಮಗೆ ತಿಳಿಸ್ತಾನೆ. ದೇವರ ಮಾತುಗಳನ್ನು, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವ ಹಾಗೆ ಆತನಿಗೆ ಬಿನ್ನಹ ಮಾಡಿರಿ. ದೇವರು ನಮಗೆ ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಬೇಕು. ಆತನು ನಮ್ಮ ಸಮೀಪದಲ್ಲಿರುವಾಗಲೇ ಆತನಿಗೆ ಬಿನ್ನಹ ಮಾಡಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನನ್ನು, ತನ್ನ ಕೃಪೆಯನ್ನು ಎದುರು ನೋಡುವಂತ ಪ್ರತಿಯೊಬ್ಬ ತನ್ನ ಮಕ್ಕಳಿಗೆ ಯಾವಾಗಲೂ ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ. ದೇವರು ಯಾವಾಗಲೂ ನಮ್ಮ ಹತ್ತಿರವಿರುವಾಗಲೇ ನಾವು ಆತನನ್ನ ಆಶ್ರಯಿಸಬೇಕು, ಆತನಿಗೆ ಭಿನ್ನವಿಸಬೇಕು, ಆತನಿಗೆ ಮೊರೆ ಇಡಬೇಕು. ನಾವು ಆತನು ನಮ್ಮ ಹತ್ತಿರ ಯಾವಾಗಲೂ ಇರುವವನಾಗಿರುವುದರಿಂದ ಹತ್ತಿರವಿರುವಾಗಲೇ ನನ್ನನ್ನು ಆಶ್ರಯಿಸಿರಿ ಎಂಬುದಾಗಿ ಹೇಳುವಂತ ಮಾತು ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ನಾವು ಆತನು ನಮ್ಮ ಹತ್ತಿರವಿದ್ದರೂ ನಾವು ಎಲ್ಲೋ ಒಂದು ಕಡೆ ಆತನಿಂದ ದೂರ ದೂರ ಹೋಗುತ್ತಾ ಇದ್ದೇವೆ. ಕರ್ತನು ನಮ್ಮ ಹತ್ತಿರವಾಗಿಯೇ ಇದ್ದರೂ ಆತನು ನಮ್ಮಿಂದ ದೂರ ಹೋಗುತ್ತಿಲ್ಲ. ನಾವು ಆತನಿಂದ ದೂರ ಹೋಗುತ್ತಾ ಇದ್ದೇವೆ. ಕರ್ತನು ಸಮೀಪವಿರುವಾಗಲೇ ಎಂಬುದಾಗಿ ಹೇಳುವಾಗ ನಾವು ಆತನ ಸಮೀಪದಲ್ಲಿರುವಾಗಲೇ, ಆತನನ್ನ ಬಿಟ್ಟು ಅಗಲಿ ಹೋಗುವುದಕ್ಕಿಂತ ಮುಂಚೆ, ಆತನಿಂದ ದೂರವಾಗುವುದಕ್ಕಿಂತ ಮೊದಲೇ ಆತನನ್ನ ನಾವು ಬಲವಾಗಿ ಆಶ್ರಯಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಯೆಶಾಯನು ಬರೆದಂತ ಪ್ರವಾದನೆ 57ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ನಾನು ಬಹುಕಾಲದಿಂದ ಸುಮ್ಮನೆ ಇದ್ದದ್ದೇ ಕಾರಣವಲ್ಲವೇ? ನಾನು ನಿನ್ನ ಧರ್ಮವನ್ನು ಬಯಲಿಗೆ ತರುವೆನು, ನಿನ್ನ ಕಾರ್ಯಗಳೇನು ನಿನಗೆ ನಿಷ್ಪ್ರಯೋಜನ. ನೀನು ಕೂಗಿಕೊಳ್ಳುವಾಗ ನೀನು ಕೂಡಿ ಹಾಕಿಕೊಂಡಿರುವ ಇವುಗಳೇ ನಿನ್ನನ್ನು ಉದ್ಧರಿಸಲಿ. ಆದರೆ ಅವುಗಳನ್ನೆಲ್ಲ ಗಾಳಿಯು ಬಡಿದುಕೊಂಡು ಹೋಗುವುದು, ಬರೀ ಉಸಿರಾದರೂ ಒಯ್ಯುವುದು. ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ದೇವರು ತನ್ನನ್ನ ಆಶ್ರಯಿಸಲು ಬಯಸುವಂತ, ಆತನ ಸಮೀಪದಲ್ಲಿರುವಾಗಲೇ ಆತನನ್ನ ಆಶ್ರಯಿಸಿ ಆತನಿಗೆ ಬಿನ್ನಹ ಮಾಡುವಂತ ದೇವರ ಮಕ್ಕಳಿಗೆ ಈ ಮಾತುಗಳನ್ನು ಹೇಳ್ತಾನೆ. ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ಇದನ್ನ ದೇವರು ವಾಗ್ದಾನ ಮಾಡಿದ್ದಾನೆ. ಆತನನ್ನು ಆಶ್ರಯಿಸುವಂತ ತನ್ನ ಜನರಿಗೆ ಈ ಭೂಮಿ ಮೇಲೆ ದೇಶವನ್ನ ಅನುಭವಿಸುವುದಕ್ಕೂ ಪರಲೋಕ ರಾಜ್ಯದ ಪರ್ವತವನ್ನ ಬಾಧ್ಯವಾಗಿ ಹೊಂದುವುದಕ್ಕೂ ಆತನು ನಮ್ಮನ್ನ ಕರೆದಿದ್ದಾನೆ, ನಮ್ಮನ್ನ ಆರಿಸಿಕೊಂಡಿದ್ದಾನೆ ಮತ್ತು ಈ ವಾಗ್ದಾನಗಳನ್ನ ನಮಗಿಟ್ಟು ಅದಕ್ಕಾಗಿ ನಾವು ಪ್ರಯಾಸ ಪಡುವಂತೆ, ಅದನ್ನು ಹೊಂದಿಕೊಳ್ಳುವಂತೆ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ಮತ್ತಾಯ ಬರೆದಂತ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಕ್ರಿಸ್ತನು ಆತನನ್ನ ಆಶ್ರಯಿಸುವಂತ ದೇವರ ಮಕ್ಕಳಿಗೆ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. 7ನೇ ಅಧ್ಯಾಯದಲ್ಲಿ ಮತ್ತಾಯ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿಕೊಳ್ಳೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು,
ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನ ಆಶ್ರಯಿಸಿರಿ. ಸೊ ದೇವರು ನಮ್ಮ ಜೊತೆಯಲ್ಲಿ ಇರುವಾಗಲೇ ನಾವು ಆತನನ್ನ ಆಶ್ರಯಿಸಬೇಕಾಗಿದೆ. ಅನೇಕ ಸಾರಿ ದೇವರು ನಮ್ಮ ಜೊತೆಯಲ್ಲಿ ಇರುವುದನ್ನು ಕೂಡ ನಾವು ಅರಿಯದೆ ನಮ್ಮಷ್ಟಕ್ಕೆ ನಾವೇ ಕಳೆದು ಹೋಗಿದ್ದೇವೆ. ಈಗ ನಮಗೆ ಆತನು ಬೇಕು ಎಂಬುದಾಗಿ ಅನಿಸುವಾಗ ಆತನನ್ನ ನಾವು ಹುಡುಕಬೇಕಾದದ್ದು ಅವಶ್ಯವಾಗಿದೆ. ದೇವರ ಮಕ್ಕಳು ಯಾವಾಗಲೂ ತನ್ನನ್ನು ಹುಡುಕುವವರಾಗಿ, ತನ್ನನ್ನು ಆಶ್ರಯಿಸಿಕೊಂಡವರಾಗಿ ಜೀವಿಸಬೇಕೆಂಬುದನ್ನ ದೇವರು ಇಷ್ಟಪಡುವಂತವನಾಗಿದ್ದಾನೆ. ಅದಕ್ಕಾಗಿ ಆತನು ಹುಡುಕಿರಿ, ನಿಮಗೆ ಸಿಕ್ಕುವುದು ಎಂಬುದಾಗಿ ಹೇಳ್ತಾನೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನ ಆಶ್ರಯಿಸಿರಿ ಎಂಬುದಾಗಿ ಹೇಳ್ತಾನೆ. ಕಾರಣ ಆತನು ಹತ್ತಿರವಿರುವಾಗಲೇ ನಾವು ಆತನ ಸನ್ನಿಧಿಯಲ್ಲಿ, ಆತನ ಸಮೀಪದಲ್ಲಿ ಇರುವಾಗಲೇ ಆತನನ್ನ ನಾವು ಆಶ್ರಯಿಸಿಕೊಳ್ಳಬೇಕಾಗಿದೆ. ದೇವರು ತನ್ನ ಮಕ್ಕಳಿಗೆ ಮಾಡಿದಂತ ವಾಗ್ದಾನವನ್ನ ಆತನು ನೆರವೇರಿಸಬೇಕಾದರೆ, ಆ ಬಾಧ್ಯತೆಗಳನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಆತನನ್ನ ಆಶ್ರಯಿಸಿಕೊಂಡವರಾಗಿ ಆತನಲ್ಲಿಯೇ ನೆಲೆಗೊಂಡವರ ಇರಬೇಕಾಗಿರ್ತದೆ. ಸೊ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, 51ನೇ ಕೀರ್ತನೆಯಲ್ಲಿ 51ನೇ ಯೆಶಾಯನು ಬರೆದಂತ ಪ್ರವಾದನೆಯಲ್ಲಿ ಮಾತುಗಳನ್ನು ಹೇಳ್ತಾನೆ. ನಾವು ಯೆಹೋವನನ್ನ ಆಶ್ರಯಿಸುವಾಗ ದೇವರು ನಮಗೆ ವಾಗ್ದಾನ ಮಾಡಿದಂತ ಬಾಧ್ಯತೆ ಏನೆಂಬುದನ್ನ ಇಲ್ಲಿ ತಿಳಿಸುವಂತವನಾಗಿದ್ದಾನೆ. ಸದ್ಧರ್ಮ ನಿರತರಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನ ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತೈಸಿ ಸಂತಾನದಿಂದ ಹೆಚ್ಚಿಸಿದೆನಲ್ಲವೇ? ಯೆಹೋವನು ಚಿಯೋನನ್ನು ಸಂತೈಸುವನು. ಅಲ್ಲಿನ ಹಾಳು ಪ್ರದೇಶಗಳನ್ನ ಸುಧಾರಿಸಿ ಕಾಡು ನೆಲವನ್ನು ಏದೇನ್ ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳುಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ದೇವರು ತನ್ನನ್ನ ಆಶ್ರಯಿಸುವಂತ ತನ್ನ ಮಕ್ಕಳಿಗೆ ಈ ಮಾತುಗಳನ್ನ ವಾಗ್ದಾನ ಮಾಡಿದ್ದಾನೆ. ನಾವು ದೇವರನ್ನ ಆಶ್ರಯಿಸುವಾಗ ಆತನು ನಿತ್ಯಕ್ಕೂ ಈ ಆಶೀರ್ವಾದಗಳನ್ನ ನಾವು ಅನುಭವಿಸುವಂತೆ ಮಾಡುವಂತವನಾಗಿದ್ದಾನೆ. ಯಾಕಂತಂದ್ರೆ ಇದೇ ಆಶೀರ್ವಾದವನ್ನ ಆತನು ನಮ್ಮ ಪಿತೃವಾದ ಅಬ್ರಹಾಮನಿಗೆ ಮಾಡಿದ್ದಾನೆ. ಇಲ್ಲಿ ನಮ್ಮನ್ನ ಮತ್ತೆ ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮನ್ನು ಆರಿಸಿಕೊಂಡಿರುವಂತವ್ರು ಯಾರು, ನಾವು ಯಾರನ್ನ ಆಶ್ರಯಿಸಿದ್ದೇವೆ, ಯಾವ ಭುಜ ಬಲದ ಮೇಲೆ ನಾವು ಆತುಕೊಂಡಿದ್ದೇವೆ ಅನ್ನುವ ತಿಳುವಳಿಕೆಯನ್ನ ನಮಗೆ ಕೊಡುವಂತವನಾಗಿದ್ದಾನೆ. ಆತನು ಯಾರಿಗೆ ಹತ್ತಿರವಾಗಿದ್ದಾನೆ? ಯಾರು ಆತನನ್ನ ಆಶ್ರಯಿಸಲು ಇಚ್ಛೆಯುಳ್ಳವರಾಗಿ ಆತನ ಜೊತೆಯಲ್ಲಿರಲು ಹಂಬಲಿಸುವಂತವರಾಗಿದ್ದಾರೋ, ಆತನ ವಾಗ್ದಾನಗಳನ್ನ ಎದುರು ನೋಡುತ್ತಾ ಆ ವಾಗ್ದಾನದ ಫಲಕ್ಕಾಗಿ ಈ ಭೂಮಿ ಮೇಲೆ ಪ್ರಯಾಸ ಪಡುತ್ತಾ ಅದಕ್ಕಾಗಿ ಬದುಕುವವರಾಗಿದ್ದಾರೋ ಅಂತವರಿಗೆ ಹತ್ತಿರವಾಗಿದ್ದಾನೆ ಮತ್ತು ಅಂತವರಿಗೆ ಆತನು ವಾಗ್ದಾನಗಳನ್ನ ನೆರವೇರಿಸುವಂತವನಾಗಿದ್ದಾನೆ. ಆ ವಾಗ್ದಾನಗಳು ಈ ಹೊತ್ತು ನಮಗೆ ಮಾತ್ರ ಮಾಡಿದ್ದಲ್ಲ, ಅದು ನಮ್ಮ ಪಿತೃವಾದಂತ ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನ. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಗಳನ್ನೇ ತನ್ನನ್ನು ನಂಬುವಂತ ಪ್ರತಿಯೊಬ್ಬ ತನ್ನ ಮಗನಿಗೂ ತನ್ನ ಮಗಳಿಗೂ ಅದೇ ವಾಗ್ದಾನಗಳಿಂದ ಆಶೀರ್ವದಿಸಿ ತನ್ನನ್ನು ಆಶ್ರಯಿಸುವಂತಹ ಪ್ರತಿಯೊಬ್ಬ ತನ್ನ ಭಕ್ತರಿಗೆ ಅದೇ ವಾಗ್ದಾನಗಳನ್ನ ನೆರವೇರಿಸುವಂತವನಾಗಿದ್ದಾನೆ. ಅದಕ್ಕಾಗಿ ಆತನು ನಾವು ಆಶ್ರಯಿಸಿರುವಂಥದ್ದು ಅಬ್ರಹಾಮನಿಗೆ ವಾಗ್ದಾನಗಳನ್ನ ಮಾಡಿ ಆ ವಾಗ್ದಾನಗಳನ್ನ ನೆರವೇರಿಸಿದಂತ ಯೆಹೋವನ
ಬಲವುಳ್ಳ ಭುಜಬಲದ ಮೇಲೆ ಆತುಕೊಂಡವರಾಗಿ ಆತನನ್ನ ಆಶ್ರಯಿಸಿದ್ದೇವೆ. ಈ ಅರಿವನ್ನ ಸ್ವಾಮಿ ತನ್ನ ಮಕ್ಕಳಿಗೆ ತಿಳಿಸಲು ಬಯಸುವಂತನಾಗಿದ್ದಾನೆ. ನಾವು ಎಂತಹ ದೇವರನ್ನ ಆಶ್ರಯಿಸಿದ್ದೇವೆ? ಆತನು ಇಲ್ಲಿ ಹೇಳ್ತಾನೆ 51ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ, ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು? ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಬಿಟ್ಟೆಯಾ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡೆಬಿಡದೆ ಅಂಜುತ್ತೀಯಾ? ಆ ಹಿಂಸಕನ ಕ್ರೋಧವು ಎಲ್ಲಿ ತಾನೇ ಇದೆ? ಸೆರೆಯಲ್ಲಿ ಕುಗ್ಗಿರುವವನು ಸಾಯನು, ಪಾತಾಳಕ್ಕೆ ಇಳಿಯನು, ಬೇಗನೆ ಬಿಡುಗಡೆಯಾಗುವನು. ಅವನಿಗೆ ಅನ್ನದ ಕೊರತೆಯೇ ಇರದು. ಅಲೆಗಳು ಬೋರ್ಗರೆಯುವಷ್ಟು ಸಮುದ್ರವನ್ನು ರೇಗಿಸುವ ನಿನ್ನ ದೇವರಾದ ಯೆಹೋವನು ನಾನೇ. ಸೇನಾಧೀಶ್ವರನಾದ ಯೆಹೋವನೆಂಬುದೇ ನನ್ನ ನಾಮಧೇಯ. ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಚಿಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂತಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈಯ ನೆರಳಿನಲ್ಲಿ ನಿನ್ನನ್ನು ಹುದುಗಿಸಿದ್ದೇನೆ. ದೇವರು ನಮಗೆ ಹತ್ತಿರವಾಗಿದ್ದಾನೆ. ನಾವು ಆತನ ಸಮೀಪದಲ್ಲಿ ಇದ್ದೇವೆ. ನಮ್ಮನ್ನು ಆತನು ಎಚ್ಚರಪಡಿಸುವಂತವನಾಗಿದ್ದಾನೆ. ನೀವು ಸಮೀಪದಲ್ಲಿರುವಾಗಲೇ ನನ್ನನ್ನು ಭಿನ್ನಯಿಸಿರಿ, ನನ್ನನ್ನು ಆಶ್ರಯಿಸಿಕೊಳ್ಳಿರಿ. ಆವಾಗ ನಿಮ್ಮ ಪಿತೃವಾದ ಅಬ್ರಾಹ್ಮನಿಗೆ ಮಾಡಿದಂತ ಎಲ್ಲಾ ವಾಗ್ದಾನಗಳನ್ನು ನಾನು ನಿಮ್ಮ ಜೀವಿತದಲ್ಲಿ ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಅನುಭವಿಸುವ ಹಾಗೆ ಮಾಡುತ್ತೇನೆ. ನಾನೇ ನಿಮ್ಮನ್ನು ಸಂತೈಸುವವನಾಗಿರುವಲ್ಲಿ, ನಾನೇ ನಿಮ್ಮನ್ನು ಕಾಪಾಡುವವನಾಗಿರುವಲ್ಲಿ, ನಾನೇ ನಿಮಗೆ ಸಮಸ್ತವನ್ನು ಒದಗಿಸಿಕೊಡುವಂತ ನಿಮ್ಮ ಸರ್ವಶಕ್ತನಾದ ದೇವರಾಗಿರುವಲ್ಲಿ ನೀವು ಯಾವುದಕ್ಕೂ ಅಂಜಬೇಕಾಗಿಲ್ಲ. ನನ್ನ ಮಾತುಗಳು ಶಾಶ್ವತವಾದವುಗಳು. ನಾನು ನುಡಿದಂತ ಮಾತುಗಳನ್ನ ನೆರವೇರಿಸಲು ನಾನು ಶಕ್ತನಾಗಿದ್ದೇನೆ. ನನ್ನ ಮಾತುಗಳು ಹೀಗೆ ಆಗಿವೆ, ಅದನ್ನ ನೀವು ಅನುಭವಿಸ್ತಾ ಇದ್ದೀರಿ. ನಾನು ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಚಿಯೋನಿಗೆ ನನ್ನ ಜನವೆಂದು ಹೇಳಬೇಕೆಂತಲೂ ಭೂಮಿ ಆಕಾಶಗಳನ್ನ ಸೃಷ್ಟಿಸಿದಂತ ದೇವರು ತನ್ನ ಮಾತುಗಳು ಹೇಗೆ ಭೂಮಿ ಆಕಾಶವು ನಿಂತಿದೆಯೋ ಹಾಗೆಯೇ ಈ ಭೂಮಿ ಮೇಲೆ ಸದಾಕಾಲ ಇರುವಂತವುಗಳಾಗಿವೆ ಮತ್ತು ನೆರವೇರುವಂತವುಗಳಾಗಿವೆ. ಆತನ ಮಾತುಗಳನ್ನ ನಾವು ಆಶ್ರಯಿಸುವುದಾದರೆ, ಆತನ ಮೇಲೆ ನಂಬಿಕೆ ಇಡುವುದಾದರೆ, ಆತನ ವಾಗ್ದಾನಗಳನ್ನ ನಾವು ನಂಬಿ ಅವುಗಳಿಗೆ ಪ್ರಯಾಸ ಪಡುವುದಾದರೆ, ಆತನು ನಮಗೆ ಹತ್ತಿರವಾಗಿಯೇ ಇದ್ದು ನಮ್ಮ ಪ್ರಾರ್ಥನೆಗಳನ್ನ ಲಾಲಿಸಿ ನಮಗೆ ನಮ್ಮ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಡುವುದು ಮಾತ್ರವಲ್ಲದೆ ನಮ್ಮನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಈ ಭೂಮಿ ಮೇಲೆ ಯಾವುದಕ್ಕೂ ಭಯ ಪಡದ ಹಾಗೆ ನಮ್ಮನ್ನ ಸುರಕ್ಷಿತವಾದಂತ ತನ್ನ ರೆಕ್ಕೆಯ ಮರೆಯಲ್ಲಿ ಪರಿಪಾಲಿಸುವಂತವನಾಗಿದ್ದಾನೆ. ನಾನು ಸಮೀಪದಲ್ಲಿರುವಾಗ ನನ್ನನ್ನ ಆಶ್ರಯಿಸಿಕೊಳ್ಳಿರಿ. ನಾನು ಸಿಕ್ಕುವ ಕಾಲದಲ್ಲಿ ವಿನಃ ಮಾಡಿರಿ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು; ಹುಡುಕಿರಿ, ನಿಮಗೆ ದೊರಕುವುದು. ಇಲ್ಲಿ ದೇವರು ಆತನು ನಮಗೆ ಹತ್ತಿರವಾಗಿದ್ದರೂ ಸಹ ಆತನನ್ನ ನಾವು ಹುಡುಕುವಂತೆ ಹೇಳುವಂತವನಾಗಿದ್ದಾನೆ. ಕಾರಣ ಇಷ್ಟೇ, ನಮ್ಮ ಕಣ್ಣುಗಳನ್ನ ಸೈತಾನನು ಇಹಲೋಕದ ಅಂಧಕಾರವೆಂಬ ಪಟ್ಟಿಯನ್ನ ಹಾಕಿ ಬಂಧಿಸಿದ್ದಾನೆ. ದೇವರು ನಮ್ಮ ಸಮೀಪದಲ್ಲಿದ್ದರೂ ಆತನ ಉನ್ನತವಾದಂತ ಕಾರ್ಯಗಳು ನಮ್ಮ ಸುತ್ತಲೂ ನಮ್ಮ ಹಿತಕ್ಕಾಗಿ ದೇವರು ವ್ಯವಸ್ಥೆ ಮಾಡಿದರೂ ಅವುಗಳನ್ನ ನಮ್ಮ ಕಣ್ಣು ಕಾಣದ ಹಾಗೆ, ಅವುಗಳ ಮೇಲೆ ನಾವು ಭರವಸೆ ಇಡದ ಹಾಗೆ, ನಮ್ಮ ರಕ್ಷಕನಾದಂತ ದೇವರ ಭುಜಬಲದ ಮೇಲೆ ನಾವು ಆತುಕೊಳ್ಳದ ಹಾಗೆ ನಾವು ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳನ್ನ ನೋಡಿ ಹೆದರಿ ಭಯಪಟ್ಟು ಸೈತಾನನಿಗೆ ವಿಧೇಯರಾಗಬೇಕೆಂಬುದಾಗಿ ನಮ್ಮನ್ನ ಬಂಧಿಸಲು ಮತ್ತು ಬಂಧಿಸಲು ಪ್ರಯತ್ನಿಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನು ಸೈತಾನನ ವಶದಲ್ಲಿ ಇರುವುದರಿಂದ, ಎಲ್ಲಾ ಮನುಷ್ಯರು ಸೈತಾನನ ಅಧೀನದಲ್ಲಿ ಇರುವುದರಿಂದ ದೇವರ ಮಕ್ಕಳನ್ನು ಸಹ ಆತನು ತನ್ನ ಅಂಧಕಾರದಲ್ಲಿ
ಬಂಧಿಸುವಂತ ಪ್ರಯತ್ನವನ್ನು ಮಾಡುವಂತವನಾಗಿದ್ದಾನೆ. ಯಾರಿಗೆ ದೇವರ ವಾಕ್ಯದ ಬೆಳಕು ಇಲ್ಲವೋ, ಯಾರು ದೇವರ ವಾಕ್ಯವನ್ನ ಓದುವುದಿಲ್ಲವೋ, ಯಾರು ದೇವರ ವಾಕ್ಯದಿಂದ ಬರುವಂತ ಬೆಳಕನ್ನ ಅಂಗೀಕರಿಸಿಕೊಳ್ಳುವುದಿಲ್ಲವೋ, ಯಾರು ದೇವರ ಮಾತುಗಳ ಮೇಲೆ ನಂಬಿಕೆ ಇಡುವುದಿಲ್ಲವೋ, ಅವರೆಲ್ಲರೂ ಸೈತಾನನ ವಶದಲ್ಲಿ, ಆತನ ಪಾಸದಲ್ಲಿ ಬಂಧಿತರಾಗಿದ್ದಾರೆ ಮತ್ತು ಅವರ ಕಣ್ಣುಗಳನ್ನ ಆತನು ಕಾಣಲಾರದ ಹಾಗೆ ಕುರುಡು ಮಾಡಿದ್ದಾನೆ. ದೇವರು ಜೊತೆಯಲ್ಲಿದ್ದರೂ ಸಹ ಆತನ ಕೃಪಾಶೀರ್ವಾದಗಳನ್ನ ಕಾಣದ ಹಾಗೆ ಅವರು ಕುರುಡರಾಗಿ ಬದುಕುತ್ತಿದ್ದಾರೆ. ಆದರೂ ತಾನು ಪ್ರೀತಿಸಿದಂತ ತನ್ನ ಜನರ ಹಿತಕ್ಕಾಗಿ ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮಗಾಗಿ ಹಂಬಲಿಸುತ್ತಾ ಈ ಮಾತುಗಳನ್ನು ಹೇಳುವಂತವನಾಗಿದ್ದಾನೆ. ನಾನು ನಿಮ್ಮ ಸಮೀಪದಲ್ಲಿರುವಾಗಲೇ ಸೈತಾನನು ನನ್ನಿಂದ ದೂರ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ನನ್ನ ಮಾತುಗಳು ನಿಮ್ಮ ಕಿವಿಗಳಿಗೆ ಮುಟ್ಟದಂತೆ ನೀವು ದೂರವಾಗುವ ಮೊದಲೇ, ಇನ್ನೂ ಹತ್ತಿರವಾಗಿರುವಾಗಲೇ, ನನ್ನ ಸನ್ನಿಧಾನದಲ್ಲಿ ನಾನು ಆಡುವ ಪ್ರತಿಯೊಂದು ಮಾತುಗಳು ನಿಮಗೆ ಕೇಳುತ್ತಿರುವಾಗಲೇ ನೀವು ನನ್ನನ್ನ ಆಶ್ರಯಿಸಿರಿ. ನಾನು ಹತ್ತಿರವಾಗಿರುವಾಗಲೇ ಬಿನ್ನಹ ಮಾಡಿರಿ. ನನ್ನ ಮಾತುಗಳನ್ನ ಗ್ರಹಿಸಿಕೊಳ್ಳಿರಿ. ನಾನು ನಿಮಗೆ ಮಾಡುವಂತ ವಾಗ್ದಾನಗಳು ಬಿದ್ದು ಹೋಗುವುದಿಲ್ಲ, ಬಾಡುವುದಿಲ್ಲ, ಕದಲುವುದಿಲ್ಲ. ಅದು ಭೂಮ್ಯಾಕಾಶಗಳು ಎಷ್ಟು ಮಾತ್ರಕ್ಕೆ ಸ್ಥಿರವಾಗಿ ನಿಂತಿರುವವೋ ಅದೇ ರೀತಿ ನನ್ನ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ಸ್ಥಿರವಾಗಿವೆ ಮತ್ತು ಅವುಗಳನ್ನ ನಾನು ನಿರಂತರಕ್ಕೂ ನಡೆಸುವಂತ ಸರ್ವಶಕ್ತನಾದ ದೇವರಾಗಿದ್ದೇನೆ. ಆದುದರಿಂದ ಈ ಭೂಮಿ ಮೇಲೆ ನಿಮ್ಮ ಕಣ್ಣೆದುರಿಗೆ ನಡೆಯುವಂತ ಯಾವುದೇ ಪ್ರಪಾತಗಳು ನಿಮ್ಮನ್ನ ಹೆದರಿಸದಿರಲಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನನ್ನನ್ನ ನಂಬಿರಿ, ನನ್ನ ತಂದೆಯನ್ನ ನಂಬಿರಿ ಎಂಬುದಾಗಿ ಕ್ರಿಸ್ತನು ನಮಗೆ ತಿಳಿಸುವಂತವನಾಗಿದ್ದಾನೆ. ಯೆಶಾಯನು ಬರೀತಾನೆ 10ನೇ ಅಧ್ಯಾಯದಲ್ಲಿ, ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ, ನನ್ನ ಮೇಲೆ ವಿಶ್ವಾಸವಿಡ್ರಿ, ನಂಬಿಕೆ ಇಡ್ರಿ ಎಂಬುದಾಗಿ. ಪ್ರಿಯ ದೇವ ಜನರೇ, ಕರ್ತನು ಯಾವಾಗಲೂ ನಮ್ಮ ಹತ್ತಿರವಾಗಿ ಇದ್ದಾನೆ. ನಾವು ಆತನ ಜೊತೆಯಲ್ಲಿದ್ದರೂ ಆತನನ್ನ ಮರೆತವರಾಗಿ, ಆತನ ಕಡೆಗೆ ವಿಮುಖರಾಗಿ ಬದುಕುತ್ತಾ ಇದ್ದೇವೆ. ಆತನ ಮಾತುಗಳು ನಮಗೆ ಕೇಳಲಾರದಂತೆ ದಿನದಿಂದ ದಿನಕ್ಕೆ ನಾವು ಆತನಿಂದ ದೂರವಾಗುವಂತ ಪ್ರಯತ್ನವನ್ನ ಮಾಡುವಂತವರಾಗಿದ್ದೇವೆ. ಆದರೂ ಕರ್ತನು ನಮ್ಮನ್ನ ತನ್ನ ಅಪಾರವಾದ ಕೃಪೆಯಿಂದಲೇ ಕರುಣಿಸುವವನಾಗಿ ನಮ್ಮ ಜೊತೆಯಲ್ಲಿ ಇರುತ್ತಾ ಸದಾ ಕಾಲ ನಮ್ಮನ್ನ ಎಚ್ಚರಪಡಿಸುತ್ತಾ ಆತನನ್ನ ಆಶ್ರಯಿಸಿಕೊಳ್ಳಲು ನಮ್ಮನ್ನ ಕರೆಯುವಂತವನಾಗಿದ್ದಾನೆ. ಇಲ್ಲಿ ಹೇಳ್ತಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ನಾವು ದೇವರ ಕಡೆಗೆ ತಿರುಗಿಕೊಂಡು ಆತನಿಗೆ ಮೊರೆಯಿಡುವುದಾದರೆ ಆತನು ಮಹಾ ಕೃಪೆಯಿಂದ ತನ್ನ ಒಳ್ಳೆಯ ಎಲ್ಲ ದಾನಗಳನ್ನ ಒಂದನ್ನು ಕೂಡ ಕಡಿಮೆ ಮಾಡದ ಹಾಗೆ ನಮಗೆ ಕೊಡುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ದೇವರ ಮಕ್ಕಳಾದಂತ ನಾವು ಎಲ್ಲಾ ಕಾಲಕ್ಕೂ ಆತನನ್ನ ಆಶ್ರಯಿಸಿಕೊಂಡವರಾಗಿ ಬದುಕಬೇಕಾಗಿದೆ. ಆತನು ನಮ್ಮ ಸಮೀಪದಲ್ಲಿ ಇರುವಾಗಲೇ ಆತನ ಸ್ವರಕ್ಕೆ ನಾವು ಕಿವಿಗೊಡಬೇಕಾಗಿದೆ. ಆತನ ಸಮೀಪದಲ್ಲಿರುವಾಗಲೇ ಆತನನ್ನ ಭಿನ್ನವಿಸಬೇಕಾಗಿದೆ. ಅದನ್ನೇ ಯೆರೆಮೀಯನು ಜೆಕರನು ತನ್ನ ಮಾತುಗಳಲ್ಲಿ ಹೀಗೆ ನಮಗೆ ತಿಳಿಸುವಂತವನಾಗಿದ್ದಾನೆ. ಜೆಕರನು ಬರೆದಂತ ಪ್ರವಾದನೆಯಲ್ಲಿ ಇಲ್ಲಿ 1ನೇ ಅಧ್ಯಾಯದಲ್ಲಿ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಹೀಗೆ ಬರೆಯುತ್ತಾನೆ 3ನೇ ವಚನದಲ್ಲಿ, ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನಾನು
ನಿಮ್ಮ ಕಡೆಗೆ ಪುನಃ ತಿರುಗುವೆನು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಎಲ್ಲೋ ಒಂದು ಕಡೆ ದೇವರ ಕಡೆಗೆ ವಿಮುಖವನ್ನ ಮಾಡಿದ್ದೇವೆ. ಆತನ ಕಡೆಯಿಂದ ಬೇರೆ ಕಡೆ ನಮ್ಮ ಮುಖವನ್ನ ಮಾಡಿಕೊಂಡಿದ್ದೇವೆ. ಅಂದರೆ ದೇವರು ಮಾಡಿರ್ತಕ್ಕಂಥ ವಾಗ್ದಾನಗಳನ್ನ ಕಡೆಗಣಿಸಿ, ದೇವರ ಮಾತುಗಳನ್ನ ನಿರಾಕರಿಸಿ, ದೇವರ ಆಶ್ರಯ ಸ್ಥಾನದಿಂದ ತಪ್ಪಿಸಿಕೊಳ್ಳಲು ಬೇರೆ ಮಾರ್ಗವನ್ನ ಹುಡುಕಿಕೊಂಡು ಮುನ್ನಡೆಯುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಹೀಗಿರುವುದರಿಂದ ಮುಂದಿನ ಮಾರ್ಗಗಳು ಒಂದೊಂದು ಹೆಜ್ಜೆಯನ್ನ ಕ್ರಮಿಸುವಾಗ ನಾವು ದೇವರಿಂದ ದೂರವಾಗುತ್ತಾ ಹೋಗುವಂತವರಾಗಿರ್ತೇವೆ. ಅದಕ್ಕಾಗಿ ದೇವರು ಮುಂದೆ ನಾವು ಅಂತಹ ದೇವರನ್ನ ಅಗಲಿದಂತ ಕೃತ್ಯಗಳಿಗೆ ಕೈ ಹಾಕಿ, ದೇವರ ಮೇಲನ ನಂಬಿಕೆಯಿಂದ ದೂರ ಆಗಿ, ದೇವರ ವಾಗ್ದಾನಗಳನ್ನ ಕಳೆದುಕೊಳ್ಳದ ಹಾಗೆ ಆತನ ಸಮೀಪವಿರುವಾಗಲೇ ಆತನ ಕಡೆಗೆ ತಿರುಗಿಕೊಂಡು ಆತನನ್ನ ಭಿನ್ನವಿಸಿ ಆತನನ್ನ ಆಶ್ರಯಿಸಬೇಕೆಂಬುದಾಗಿ ಕೇಳಿಕೊಳ್ಳುವಂತವನಾಗಿದ್ದಾನೆ. ದೇವರು ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ. ಸದ್ಧರ್ಮ ನಿರತನಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ದೇವರು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವನ್ನ ಹೇಗೆ ನೆರವೇರಿಸಿದ್ದಾನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಒಂದು ವೇಳೆ ಈ ಸತ್ಯ ನಮಗೆ ಅರ್ಥವಾಗಿದ್ದರೆ ಈ ಭೂಮಿ ಮೇಲೆ ನಾವು ಆಶ್ರಯಿಸಿರುವಂತ ನಮ್ಮ ಸೃಷ್ಟಿಕರ್ತನಾದಂತ ದೇವರ ಕೃಪಾಶ್ರಯ ಆಶೀರ್ವಾದದಿಂದ ಎಂದಿಗೂ ಅಗಲದ ಹಾಗೆ ನಾವು ಯಾವತ್ತೂ ಆತನ ಕಡೆಗೆ ತಿರುಗಿಕೊಂಡು ಆತನ ಕಡೆಗೆ ಮುಖ ಮಾಡಿ ಆತನನ್ನ ಆಶ್ರಯಿಸಿಕೊಂಡು ಆತನನ್ನೇ ವಿನ್ನವಿಸಿ ಆತನ ಬಲದ ಮೇಲೆ ಹತ್ತುಕೊಂಡು ಬದುಕುವಂತವರು ನಾವು ಆಗಿರ್ತೇವೆ. ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆಯ ಮರಿಗೆ ಸೇರಿಸಿಕೊಳ್ಳುವ ಹಾಗೆ ಆತನು ನಮ್ಮನ್ನು ತನ್ನ ರೆಕ್ಕೆ ಮರಿಯಲ್ಲಿ ಸೇರಿಸಿಕೊಂಡು ನಮ್ಮನ್ನ ಕಾಪಾಡುವಂತವನಾಗಿದ್ದಾನೆ. ತನ್ನ ರೆಕ್ಕೆ ಮರಿಯಿಂದ ಅಗಲಿ ಹೋಗುವಂತ ಜನರಿಗೆ ಹದ್ದುಗಳು ತನ್ನ ಮರಿಗಳನ್ನ ಕೂಡಿಸಿಕೊಳ್ಳುವ ಹಾಗೆ ನಿಮ್ಮನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿತ್ತು. ಆದರೆ ನೀವು ನನ್ನ ಮಾತಿಗೆ ಕಿವಿಗೊಡಲಿಲ್ಲ, ನನ್ನ ವಾಕ್ಯಗಳಿಗೆ ಗಮನ ಕೊಡಲಿಲ್ಲ, ನನ್ನಿಂದ ದೂರವಾದಿರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಯಪಡಿಸುವಂತವನಾಗಿದ್ದಾನೆ. ಮೂಢರೇ 1ನೇ ಅಧ್ಯಾಯ 22ನೇ ವಚನದಲ್ಲಿ, ಮೂಢರೇ ಎಂದಿನ ತನಕ ಪ್ರೀತಿಸುವಿರಿ? ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು? ಮೂಢರೇ ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರ ಮಟ್ಟಿಗೆ ಹಾಗೆ ಮಾಡುವರು? ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಈಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ನಾನು ಕೈ ಚಾಚಿದರೂ ಯಾರು ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನುಗ್ಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆ ಇಟ್ಟರು, ನಾನು ಉತ್ತರ ಕೊಡೆನು. ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸುವೆನು. ಯಾಕೆಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬಾ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ
ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಹೌದು ಪ್ರಿಯ ಸ್ನೇಹಿತರೆ, ದೇವ ಜನರೇ, ಯೆಶಾಯನ ಮುಖಾಂತರವಾಗಿ ಸ್ವಾಮಿ ಈ ಎಚ್ಚರಿಕೆಯ ಸಂದೇಶವನ್ನ ಈ ಬೆಳಗ್ಗೆ ನಮಗೆ ನೀಡುವಂತವನಾಗಿದ್ದಾನೆ. ಯೆಹೋವನು ಸಿಕ್ಕುವ ಕಾಲದಲ್ಲಿಯೇ ಆತನನ್ನ ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗಲೇ ಆತನನ್ನು ಭಿನ್ನಯಿಸಿರಿ. ಅಂದ್ರೆ ದೇವರು ನಮ್ಮನ್ನ ಕರೆಯುವಂತ ಸಮಯದಲ್ಲಿ ಆತನ ಕೂಗನ್ನ ಕೇಳುವುದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿರಬೇಕು. ಆತನು ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ದೇವರ ಮುಖಕ್ಕೆ ಮುಖ ಕೊಟ್ಟು ನಿಂತಾಗ ಮಾತ್ರ ದೇವರ ಮುಖವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ, ದೇವರ ಸ್ವರವನ್ನ ನಾವು ಕೇಳಲಿಕ್ಕೆ ಸಾಧ್ಯ, ದೇವರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ದೇವರ ಮಾರ್ಗಗಳನ್ನ ಕಂಡುಕೊಳ್ಳಲಿಕ್ಕೆ ಅನುಸರಿಸಲಿಕ್ಕೆ ಸಾಧ್ಯ. ದೇವರು ಹೇಳ್ತಾನೆ, ನಾನು ನಿಮ್ಮ ಸಮೀಪದಲ್ಲಿರುವಾಗಲೇ, ನಾನು ನಿಮ್ಮ ಜೊತೆಯಲ್ಲಿರುವಾಗಲೇ ನನ್ನ ಕಡೆಗೆ ತಿರುಗಿಕೊಳ್ಳಿ. ಒಂದು ವೇಳೆ ನೀವು ನನ್ನನ್ನ ಮರೆತು ಸೈತಾನನ ಕೈ ಹಿಡಿದು ಒಂದು ಹೆಜ್ಜೆ ಮುಂದೆ ಹೋದರೆ ನಿಜಕ್ಕೂ ನೀವು ನನ್ನಿಂದ ಬಹಳ ದೂರ ಹೋಗುವಂತವರಾಗಿದ್ದೀರಿ. ಆಮೇಲೆ ನೀವು ಬಹಳ ದೂರ ಹೋದ ಮೇಲೆ ಆತನಿಂದ ವಂಚಿಸಲ್ಪಟ್ಟು ಮೋಸವಾದದ್ದು ನಿಮಗೆ ಅರ್ಥ ಆದ ಮೇಲೆ, ಅಯ್ಯಯ್ಯೋ ನಾನು ವಂಚಿಸಲ್ಪಟ್ಟಿದ್ದೇನೆ, ನಾನು ಇಂಥ ದುಸ್ಥಿತಿಗೆ ಒಳಗಾಗಿದ್ದೇನೆ ಅಂತ ಅಂದುಕೊಂಡು ಆಗ ನನ್ನ ಕಡೆಗೆ ತಿರುಗಿಕೊಳ್ಳಲು, ನನ್ನನ್ನು ಬೇಡಿಕೊಳ್ಳಲು, ನನ್ನ ಬಳಿಗೆ ಬರಲು ಪ್ರಯತ್ನಿಸಿದರು, ನೀವಾಗಿದ್ದು ನೀವೇ ನನ್ನಿಂದ ದೂರ ಹೋಗಿರುವುದರಿಂದ ನನ್ನಿಂದ ಯಾವುದೇ ರೀತಿಯಾದಂತಹ ಉತ್ತರ ನಿಮಗೆ ಸಿಗುವುದಿಲ್ಲ. ಪ್ರಿಯರೇ, ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತ ದೇವರ ಮಕ್ಕಳಿಗೆ ಈ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. ಒಂದು ಹೆಜ್ಜೆ ಎಡಕ್ಕಾಗಲಿ ಬಲಕ್ಕಾಗಲಿ ಇಟ್ಟರು ಕೂಡ ಸೈತಾನನು ನಮ್ಮನ್ನು ವಂಚಿಸಿಬಿಡ್ತಾನೆ, ದೇವರಿಂದ ಬಹಳ ದೂರ ನಮ್ಮನ್ನ ಸಾಗಿಸಿಬಿಡ್ತಾನೆ. ಅನಂತರ ನಾವು ಕೂಗಿದರೂ ಆತನ ಬಳಿಗೆ ಮುಟ್ಟಲಾರದ ಹಾಗೆ ಪ್ರಪಾತಕ್ಕೆ ನಮ್ಮನ್ನ ತಳ್ಳಿಬಿಡುವಂತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನ ಹಸ್ತವು ರಕ್ಷಿಸಲಾರದಂತ ಕೈಯಲ್ಲ. ಆತನ 59ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ, ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೋಟು ಕೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಆದ್ರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಇದು ಸೈತಾನನನ್ನ ಹಿಂಬಾಲಿಸಿ ದೇವರಿಂದ ದೂರ ಆದಾಗ ಆಗುವಂತಹ ಕಾರ್ಯ. ಆದರೆ ಹಾಗಾಗುವುದಕ್ಕಿಂತ ಮುಂಚಿತವಾಗಿಯೇ ತನ್ನನ್ನು ಆಶ್ರಯಿಸಿರುವಂತ ತನ್ನ ದೇವ ಜನರನ್ನ, ತನ್ನ ಮಕ್ಕಳನ್ನ ದೇವರು ಕರೆಯುವಂತವನಾಗಿದ್ದಾನೆ. ಆತನು ಹೇಳ್ತಾನೆ, ಸದ್ಧರ್ಮ ನಿರತನಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನ ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅಬ್ರಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಹಿಂತಿರುಗಿ ನೋಡ್ರಿ, ನಿಮ್ಮ ಅಬ್ರಾಮನು ಹೇಗೆ ನನ್ನ ಮಾತಿಗೆ ಗೌರವದಿಂದ ಆತನ ಕಾಲನ್ನ ಎಡಕ್ಕಾಗಲಿ ಬಲಕ್ಕಾಗಲಿ ಇಡದೆ ನಾನು ಹೇಳಿದಂತ ಮಾರ್ಗದಲ್ಲೇ ನಡೆದು ನನ್ನನ್ನ ಗೌರವಿಸಿ ನನ್ನನ್ನು ಸನ್ಮಾನಿಸಿದ್ದರಿಂದ ಆತನಿಗೆ ನಾನು ಮಾಡಿದಂತ ವಾಗ್ದಾನಗಳನ್ನ ಹೇಗೆ ನೆರವೇರಿಸಿದ್ದೇನೆ ಅದನ್ನ ಗ್ರಹಿಸ್ಕೊಳ್ರಿ, ಅರ್ಥ ಮಾಡಿಕೊಳ್ರಿ. ಅದಕ್ಕಾಗಿ ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಹುಡುಕಿರಿ ನಿಮಗೆ ದೊರೆಯುವುದು, ತಟ್ಟಿರಿ ನಿಮಗೆ ದೊರೆಯುವುದು. ಮೀನು ಕೇಳುವಂತ ಮಗನಿಗೆ ಹಾವು ಕೊಡುವುದಿಲ್ಲ. ಪ್ರಿಯವಾದವರೇ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಮ್ಮನ್ನು ಪ್ರೀತಿಸುತ್ತಿರುವುದರಿಂದಲೇ ಬೆಳಬೆಳಗು ನಮ್ಮನ್ನು ಎಚ್ಚರಪಡಿಸುವಂತನಾಗಿದ್ದಾನೆ ಮತ್ತು ನಮ್ಮ ಹತ್ತಿರವಿದ್ದಾನೆ, ನಮ್ಮ ಸಮೀಪದಲ್ಲಿದ್ದಾನೆ. ನಮ್ಮ ಕೂಗನ್ನ ಕೇಳಿ ನಮ್ಮನ್ನು ರಕ್ಷಿಸಲು, ನಮ್ಮನ್ನ ಕಾಪಾಡಲು, ನಮಗೆ ಹಿತವನ್ನು ಉಂಟು ಮಾಡಲು ಯಾವಾಗಲೂ ಸಿದ್ಧನಾಗಿದ್ದಾನೆ. ಆತನ ಹತ್ತಿರದಲ್ಲಿರುವಾಗಲೇ ಆತನಿಗೆ ನಾವು ಭಿನ್ನವಿಸಬೇಕಾಗಿದೆ. ಈ ಬೆಳಗಿನ ಜಾವದಲ್ಲಿ ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಯಾಕೆ ಇಂಥ ಒಂದು ಕೃಪೆಯನ್ನ ಹೊಂದಿದವರಾಗಿ ಈ ಪ್ರಯಾಸವನ್ನ ಪಡಬೇಕೆಂಬುದಾಗಿ ಹೇಳುವಾಗ, ನಾವು ದೇವರ ಸಮೀಪದಲ್ಲಿ ಇದ್ದೇವೆ. ಯಾರ್ಯಾರು ದೇವರ ಸಮೀಪದಲ್ಲಿ ಇದ್ದು ಆತನ ಕೂಗನ್ನ ಕೇಳುವಂತವರಾಗಿರ್ತಾರೋ ಅವರೆಲ್ಲರೂ ದೇವರ ಇಂತಹ ಮಾರ್ಗಗಳನ್ನ ಪ್ರಯಾಸ ಪಟ್ಟು ಪಡ್ಕೊಳ್ಳುವಂತವರಾಗಿದ್ದಾರೆ. ದೇವರ ಕೂಗನ್ನ ಕೇಳಲು ಸದಾಕಾಲ ಹಂಬಲಿಸುವಂತವರಾಗಿದ್ದಾರೆ.
ಬೆಳಗಾಗುವಾಗಲೇ ಎಚ್ಚರವಾಗಿದ್ದು ದೇವರ ಕೂಗನ್ನ, ದೇವರ ಮಾತನ್ನ, ಆತನ ಮಧುರವಾದಂತ ಸ್ವರವನ್ನ, ಆತನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಕೇಳಲು ಹಂಬಲಿಸಿ ಎಚ್ಚರವಾಗಿದ್ದು ಅದಕ್ಕಾಗಿ ಕಾಯುತ್ತಾ ಎದುರು ನೋಡುತ್ತಾ ಇರುವಂತವರಾಗಿರ್ತಾರೆ. ಆ ಸಮಯಕ್ಕಾಗಿ ಹಂಬಲಿಸುವಂತವರಾಗಿದ್ದಾರೆ. ನಾವು ಆತನ ಹತ್ತಿರವಿರುವಾಗಲೇ ಆತನು ನಮ್ಮ ಮೊರೆಗಳನ್ನ ಕೇಳುವ ಆತನು, ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸುವ ಆತನು, ನಮಗೆ ಸದುತ್ತರವನ್ನು ಕೊಡುವ ಆತನು ಆಗಿದ್ದಾನೆ. ನಮ್ಮ ಚಿಂತೆ, ನಮ್ಮ ದುಃಖ, ನಮ್ಮ ಭಾರ, ನಮ್ಮ ಕಣ್ಣೀರುಗಳನ್ನೆಲ್ಲ ಆತನು ತೆಗೆದುಕೊಳ್ಳುತ್ತಾನೆ. ನಮ್ಮ ಜೀವಿತದಲ್ಲಿ ಆತನು ನಮಗೆ ಸಿಗುವಂತ ಆತನ ಆಶೀರ್ವಾದಗಳನ್ನ ಅಬ್ರಹಾಮನಿಗೆ ಮಾಡಿದ ಹಾಗೆ, ನೆರವೇರಿಸಿದ ಹಾಗೆ ನಮ್ಮ ಜೀವಿತದಲ್ಲೂ ನೆರವೇರಿಸುವಂತನಾಗಿದ್ದಾನೆ. ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಡು ಭೂಮಿಯನ್ನು ಯೆಹೋವನದ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ದೇವರನ್ನ ಆಶ್ರಯಿಸುವಂತವರಿಗೆ ದೇವರು ಸದಾ ಕಾಲವು ಈ ವಾಗ್ದಾನವನ್ನ ನೆರವೇರಿಸುವಂತವನಾಗಿದ್ದಾನೆ. ನಾವು ಅದನ್ನು ಅನುಭವಿಸುವಂತೆ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ನಾವು ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಆಶ್ರಯಿಸಬೇಕಾಗಿದೆ. ಯಾಕಂತಂದ್ರೆ ಆತನು ಹತ್ತಿರವಿದ್ದಾನೆ. ದೇವರ ಕೃಪಾಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತಹ ದೇವರ ಜನರಿಗೆ, ದೇವರ ಮಕ್ಕಳಿಗೆ ಆತನ ಮಾತುಗಳಿಂದ ನಮ್ಮನ್ನು ಎಚ್ಚರಪಡಿಸುವಂತವನಾಗಿದ್ದಾನೆ. ನಮ್ಮ ಕಾಲು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಅಬ್ರಹಾಮನು ಯೆಹೋವನನ್ನ ಪ್ರೀತಿಸಿ ಆತನ ಮಾರ್ಗಗಳಲ್ಲಿ ನಡೆದು ಆತನ ಸದ್ಧರ್ಮವನ್ನು ಅನುಸರಿಸಿದ ಹಾಗೆ ನಾವು ಕೂಡ ಅಬ್ರಹಾಮನನ್ನು ಸಾರಳನ್ನು ದೃಷ್ಟಿಸಿ ಅವರು ನಡೆದ ಹಾಗೆ ನಂಬಿಕೆಯಿಂದ ದೇವರಿಗೆ ನಡೆದುಕೊಂಡು ಆತನನ್ನ ಘನಪಡಿಸುವುದಾದರೆ ಅಬ್ರಹಾಮನಿಗೆ ಮಾಡದಂತ ವಾಗ್ದಾನಗಳು ಈ ಭೂಮಿ ಮೇಲೆ ನಮ್ಮ ಜೀವಿತದಲ್ಲಿಯೂ ನೆರವೇರುವಂತದ್ದಾಗಿದೆ. ಯೆಶಾಯನು 51ನೇ ಅಧ್ಯಾಯದಲ್ಲಿ ಈ ವಾಗ್ದಾನಗಳನ್ನ ನಮಗೆ ಮಾಡಿದ್ದಾನೆ. ಅದೇನಂತ ಹೇಳುವಾಗ ಆತನು ಹೀಗೆ ತಿಳಿಸುವಂತವನಾಗಿದ್ದಾನೆ. 57ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ 13ನೇ ವಚನದಲ್ಲಿ, ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಬಲದ ಮೇಲೆ ಆತುಕೊಂಡು ಆತನನ್ನು ಆಶ್ರಯಿಸುವಂತ ಕೃಪೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆತನನ್ನ ಆಶ್ರಯಿಸಿಕೊಂಡು ಆತನ ಬಲದಲ್ಲಿ ಆತನ ಮಾರ್ಗಗಳಲ್ಲಿ ಜೀವಿಸುವಂತ ನಮಗೆ ಈ ವಾಗ್ದಾನವನ್ನು ಮಾಡಿದ್ದಾನೆ. ದೇಶವನ್ನ ಅನುಭವಿಸುವನು, ಪರ್ವತದಲ್ಲಿ, ಪರಲೋಕದ ಚೀಯೋನೆಂಬ ಪರ್ವತದಲ್ಲಿ ಬಾಧ್ಯವಾಗಿ ಹೊಂದುವನೆಂಬುದಾಗಿ. ಆ ಬಾಧ್ಯತೆಗೆ ಸ್ವಾಮಿ ಪ್ರತಿದಿನ ಪ್ರತಿ ಬೆಳಗು ನಮ್ಮನ್ನು ಕರೆಯುವಂತನಾಗಿದ್ದಾನೆ. ನಾವು ನಮ್ಮ ಕುಟುಂಬ ಮಕ್ಕಳು ಯೆಹೋವನಿಗೆ ಈ ಭೂಮಿ ಮೇಲೆ ಸಾಕ್ಷಿಗಳಾಗಿ ಬದುಕಿ ಸೂರ್ಯ ಚಂದ್ರರ ಹಾಗೆ ಆತನ ಸಾಕ್ಷಿಗಳಾಗಿ ಜೀವಿಸಿ ಆತನು ಮಾಡಿದಂತ ಪ್ರತಿಯೊಂದು ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ನಾವು ಆತನನ್ನು ಆಶ್ರಯಿಸಿಕೊಂಡವರಾಗಿ ನಂಬಿಕೆಯಿಂದ ನಮ್ಮ ಆತ್ಮಗಳನ್ನ ಆತನಿಗೆ ಒಪ್ಪಿಸಿಕೊಡುವುದಾದರೆ ಚೀಯೋನನ್ನ ಆಶೀರ್ವದಿಸಿದಂತ ದೇವರು, ಅಬ್ರಹಾಮನನ್ನು ಆಶೀರ್ವದಿಸಿದಂತ ದೇವರು ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ಮತ್ತು ಆತನ ವಾಗ್ದಾನಗಳು ಅಬ್ರಹಾಮನ ಜೀವಿತದಲ್ಲಿ ನೆರವೇರದ ಹಾಗೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಆತನು ನೆರವೇರಿಸುವಂತವನಾಗಿದ್ದಾನೆ. ದೇವರು ಹಾಗೆ ನಮ್ಮನ್ನು ಆಶೀರ್ವದಿಸಲಿ, ಹಾಗೆ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಹಾಗೆಯೇ ನಾವು ಆತನ ಹತ್ತಿರವಿದ್ದು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೂ ಆತನು ಸದುತ್ತರವನ್ನು ಕೊಡುವಂತೆ ದೇವರು ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಷ್ಟೇ. ಪ್ರಕಾಶ್ ಅಂತ ಅವರಿಗೆ 2 ಕಣ್ಣು ಕಾಣುದಿಲ್ಲ. ಅವರಿಗೆ 2 ಮಕ್ಕಳಿದ್ದಾರೆ. ಅವರು 2 ಮಕ್ಕಳು ಶಾಲೆಗೆ ಹೋಗ್ತಾರೆ. ಅದು ಅವರಿಗೆ ಕಣ್ಣು ಕಾಣುದಿಲ್ಲ ಅಂತ ಅವರ ಮಿಸ್ಸಸ್ ಅವರನ್ನು ಬಿಟ್ಟು ಡೈವರ್ಸ್ ತಗೊಂಡಿದ್ದಾರೆ. ಪಾಪ ಇವರು ಮನೆಯಲ್ಲಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಇವರನ್ನು ಗೈಡ್ ಮಾಡುದು. ಅವರಿಗೆ ಎಂತದ್ದು ಕಾಣುದಿಲ್ಲ. ನಾನು ಅವರಿಗೆ ಕೆಲವೊಮ್ಮೆ ಆಚೆ ಈಚೆ ಹೋಗುವಾಗ RTOದಲ್ಲಿ ಕೆಲಸ ಮಾಡ್ತಾರೆ.
ಅವ್ರಿಗೆ ಆಟೋದಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ, ಆದ್ರೆ ಅವರ ಪರಿಸ್ಥಿತಿ ಅದು ಎರಡೂ ಕಣ್ಣು ಅವರಿಗೆ ಏನೂ ಕಾಣುದಿಲ್ಲ. 100% ಬ್ಲೈಂಡ್ ಅಂತ ಸರ್ಟಿಫಿಕೇಟ್ ಏನೋ ಕಾರ್ಡ್ ಏನೋ ಕೊಟ್ಟಿದ್ದಾರಂತೆ. ಓಕೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಪಾಸ್ಟರ್, ನಮ್ ಶಾಲೆಯ ಒಂದು ಫೈನಾನ್ಸ್ ಪ್ರಾಬ್ಲಮ್ಗೋಸ್ಕರ ಪ್ರೇರ್ ಮಾಡಿ ಪಾಸ್ಟರ್. ಓಕೆ, ದೊಡ್ಡ ಸಮಸ್ಯೆ ಬಂದಿದೆ ಸ್ಕೂಲ್. ಓಕೆ, ಓಕೆ. ನಮ್ಮ ಜೊತೆಯಲ್ಲಿ ಇವತ್ತು ಪ್ರಾರ್ಥನೆಗಾಗಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರನ್ನ ನಾನು ಕೇಳ್ಕೊಳ್ತೇನೆ. ದಯಮಾಡಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ನನ್ನ ಜೊತೆಯಲ್ಲಿ ಅನೇಕ ವಿಜ್ಞಾಪನೆಗಳಿವೆ. ಈಗಾಗಲೇ ಕೆಲವೊಂದು ವಿಜ್ಞಾಪನೆಗಳು ನಿಮ್ಮ ಜೊತೆಯಲ್ಲಿ ಇವೆ, ಅವುಗಳನ್ನು ನೆನೆಸ್ಕೊಡ್ರಿ. ಜೊತೆಗೆ ಮಂಜುನಾಥ್ ಮತ್ತು ಮೈಸೂರಲ್ಲಿ ಶ್ಯಾಮಲಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಇದೀಗ ಹೇಳಿದಂತ ಪ್ರಕಾಶ್ ಅವರ ಕುಟುಂಬದಲ್ಲಿ ಕಣ್ಣು ಕಾಣದ ನಿಮಿತ್ತ ಅವರ ಶ್ರೀಮತಿ, ಅವರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗಿರುವುದರಿಂದ ಅವ್ರ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತು ಬೀದರ್ ಶಾಲೆ ಸಂಕಷ್ಟದಲ್ಲಿದೆ. ಬೀದರ್ ಶಾಲೆಯ ಒಂದು ಅಭಿವೃದ್ಧಿಗಾಗಿ ಅಲ್ಲಿರ್ತಕ್ಕಂಥ ಈ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಿಡುಗಡೆ ಆಗುವಂತೆ, ಕೇವಲ ಬೀದರ್ ಶಾಲೆ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲಾ ಶಾಲೆಗಳಲ್ಲಿಯೂ, ಬೆಂಗಳೂರು ಹೊರತುಪಡಿಸಿ ಉಳಿದಂತ ಎಲ್ಲಾ ನಗರಗಳಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿಯೂ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಅದರಿಂದ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಶಾಲೆಗಳಿಗೆ ವಿಶೇಷವಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಸಭೆಗಳಿಗಾಗಿಯೂ ಪ್ರಾರ್ಥಿಸಬೇಕಾಗಿದೆ. ಅದಕ್ಕೋಸ್ಕರ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೈಸೂರಲ್ಲಿ ಶ್ಯಾಮಲಮ್ಮ, ಮಾಲೂರಲ್ಲಿ ಮಂಜುನಾಥ್ ಅವರು, ಮತ್ತೆ ಉಡುಪಿನಲ್ಲಿ ಪ್ರಕಾಶ್ ಅವರು. ಅವರು ಎರಡು ಕಣ್ಣು ಕಾಣದೇ ಇರೋದ್ರಿಂದ ಅವ್ರ ಕುಟುಂಬದಲ್ಲಿ ಒಂದು ದೊಡ್ಡ ಸಂಕಷ್ಟ ಉಂಟಾಗದೆ. ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗಿದ್ದಾಳೆ, ಮಕ್ಕಳಿದಾರಂತೆ, ಸಂಕಷ್ಟದಲ್ಲಿದ್ದಾರೆ. ಆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಮತ್ತು ನಮ್ಮ ಶಾಲೆಗಳಿಗಾಗಿ, ನಮ್ಮ ಸಭೆಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ ಅಪ್ಪ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಕೂಡಿ ಬಂದರು. ತಂದೆಯಾದ ದೇವರೇ, ಕೊಟ್ಟಂತಹ ಮೂಲ್ಯ ವಾಕ್ಯಗಳನ್ನ ನಾವು ಧ್ಯಾನಿಸುವುದರ ಮೂಲಕ ನಮ್ಮ ಸಮಸ್ಯೆಗಳನ್ನ ನಾವು ಎದುರಿಸುವ ಶಕ್ತಿ ಹೌದಪ್ಪ. ಯೆಹೋವನ ಸಮೀಪದಲ್ಲಿರುವಾಗ ಯಾವ ಭಯವೂ ನಮಗೆ ಇಲ್ಲ ತಂದೆಯೇ. ನನ್ನ ಸಮೀಪಕ್ಕೆ ಬನ್ರಿ, ಆಗ ನಾನು ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ವಾಗ್ದಾನ ಮಾಡಿದ ಆತನೇ, ನೀನು ನಮ್ಮ ಆಶ್ರಯಗಿರಿಯಾಗಿದ್ದೀಯಲ್ಲಪ್ಪ. ನಮ್ಮನ್ನ ನಡೆಸಿ ಕಾಯುವಾತನಾಗಿದ್ದೀಯಲ್ಲಪ್ಪ. ನಿನ್ನನ್ನು ನಂಬಿದ ಮಕ್ಕಳನ್ನ ಎಂದೂ ಕೈ ಬಿಡದ ತಂದೆಯಾಗಿದ್ದೀಯಲ್ಲಪ್ಪ. ಯೇಸು ರಾಜನ, ಈ ದಿವಸದಲ್ಲಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಸಂತೈಸಿದ್ದಿ, ಬಲಪಡಿಸಿದ್ದಿ, ಧೈರ್ಯ ನೀಡಿದ್ದಿ ಸ್ವಾಮಿ. ಅದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವಪ್ಪ. ಯೇಸು ಒಡೆಯನೇ, ನಿನ್ನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರಪ್ಪ. ಯಾವ ಕೊರತೆ ಇಲ್ಲದ ರೀತಿಯಲ್ಲಿ ಕಾದು ಕಾಪಾಡುವ ಆತನಾಗಿದ್ದೀಯಪ್ಪ. ನೀನು ಎಲ್ಲರನ್ನ ಕಾಯುವ ಆತನೆಂಬುದನ್ನ ನಾವು ನಮ್ಮ ಜೀವಿತದ ಅನುಭವಗಳಿಂದ ನಿನ್ನನ್ನು ಸವಿದು ನೋಡಿದಾಗ ಸ್ವಾಮಿ, ಎಲ್ಲ ರೀತಿಯಲ್ಲಿಯೂ ನಾವು ನಿನಗೆ ಸಾಕ್ಷಿ ಕೊಡುವ ಮಕ್ಕಳಾಗುವ ಹಾಗೆ ನಮ್ಮನ್ನು ನಡೆಸುತ್ತಾ ಬರ್ತಿರುವುದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ತಂದೆ, ನಿನ್ನ ಸಮೀಪದಲ್ಲಿರುವ ನಿನ್ನ ಮಕ್ಕಳಿಗೆ ನೀನು ನಿನ್ನ ಕರುಣೆ ತೋರಿಸಪ್ಪ. ಸದಾ ನಿನ್ನನ್ನ ಆಶ್ರಯಿಸಿಕೊಳ್ಳುವ ನಿನ್ನ ಮಕ್ಕಳನ್ನ ಸಂತೈಸುವ ಆತನೇ,
ಈ ದಿವಸದಲ್ಲಿ ನಿನ್ನ ಸಂತೈಸುವಿಕೆಯ ನಿನ್ನ ನುಡಿಗಳನ್ನ ನಿನ್ನ ಭಕ್ತರ ಮೂಲಕ ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ. ಮಾರ್ಗದರ್ಶನ ನೀಡಿದ್ದೇ ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಹೌದು, ನಿನ್ನನ್ನು ಆಶ್ರಯಿಸಿಕೊಂಡ ಜನರು ಹಸಿವೆಯಲ್ಲಿದ್ದಾಗಲೂ ದಣಿ ಮುದ್ದಾಗಲೂ ಅವರು ಬಳಲರು. ಬಾಯಾರಿಕೆಯಿಂದ ಬಂದವರನ್ನ ನೀನು ತೃಪ್ತಿಪಡಿಸುವಾತನಾಗಿದ್ದೀ ಸ್ವಾಮಿ. ನಿನ್ನ ಕರುಣೆ ಅಪಾರವಾದದ್ದು ಸ್ವಾಮಿ. ಈ ಮುಂಜಾನೆಯಲ್ಲಿ ಅನೇಕರು ಸ್ವಾಮಿ ಈ ನಿನ್ನ ವಾಕ್ಯಗಳ ಮೂಲಕ ಬಲ ಹೊಂದಿದವರಾಗಿ ತಮ್ಮ ಜೀವನ ಯಾತ್ರೆಯನ್ನು ಆರಂಭಿಸುವ ಹಾಗೆ ನಿನ್ನ ಕೃಪೆ ಮಾಡಿದ್ದೇ ನಿನಗೆ ಸ್ತೋತ್ರ, ಕೃತಜ್ಞತೆಗಳ. ಎಲ್ಲೆಲ್ಲಿ ಈ ರೀತಿಯ ಝೂಮ್ ಕುಟುಂಬಗಳು ನಡೆದು ಅವುಗಳ ಮೂಲಕ ನಿನ್ನ ಮಕ್ಕಳನ್ನ, ಸೋತು ಹೋದ ಆತ್ಮಗಳನ್ನ ನೀನು ಸಂತೈಸಿ ಅವರಲ್ಲಿ ಸ್ಫೂರ್ತಿ ನೀಡಿ ಆ ಮಕ್ಕಳ ಜೀವಿತವನ್ನ ನೀನು ಕಾಪಾಡುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಈ ಕಾರ್ಯದಲ್ಲಿ ಭಾಗಿಗಳಾದಂತ, ಕಾರ್ಯ ನಡೆಸುವಂತ ನಿನ್ನ ಮಕ್ಕಳನ್ನ ನೀನು ಹೆಚ್ಚೆಚ್ಚಾಗಿ ಬಲಪಡಿಸಪ್ಪ. ನಿನ್ನ ಆತ್ಮನ ಆರೋಗ್ಯವನ್ನ ಕೊಟ್ಟು ನಡೆಸಪ್ಪ. ಶಾರೀರಿಕವಾಗಿ ಅವರು ಆರೋಗ್ಯವಂತರಾಗಿ ಸ್ವಾಮಿ ಇದ ಸೇವೆಯಲ್ಲಿ ತಮ್ಮನ್ನು ಉಪಯೋಗಿಸಿಕೊಳ್ಳುವ ಶಕ್ತಿ ಕೊಡಿಸುವ ತಂದೆಯಾದ ದೇವರೇ. ನೀನು ನಿನ್ನ ಭಕ್ತಾದಿಗಳಿಗೆ ಹೆಚ್ಚೆಚ್ಚಾದ ಆತ್ಮಿಕ ವರಗಳನ್ನ ದಯಪಾಲಿಸಿ ಕೊಟ್ಟಿದ್ದಿ. ಅದನ್ನು ಉಪಯೋಗಿಸಿಕೊಳ್ಳುವ ಶಕ್ತಿಯನ್ನು, ಮನಸ್ಸನ್ನ ನೀನು ದಯಪಾಲಿಸಿಕೊಡ ಸ್ವಾಮಿ. ತಂದೆಯೇ, ಈ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನ ನಡೆಸಪ್ಪ. ಅಪ್ಪ ತಂದೆಯಾದ ದೇವರೇ, ನಿನ್ನ ಸನ್ನಿಧಿಯಲ್ಲಿ ಬಂದು ಸದಾ ನಿನ್ನನ್ನ ಆಶ್ರಯಿಸಿಕೊಂಡ ನಿನ್ನ ಮಕ್ಕಳ ಮನವಿಗಳನ್ನ ನೀನು ಲಾಲಿಸಿ ಪರಾಮರಿಸಬೇಕು ತಂದೆಯೇ. ಅಪ್ಪ, ಈ ದಿವಸದಲ್ಲಿಯೂ ಕೂಡ ಕೆಲವು ಮನವಿಗಳನ್ನ ನಿನ್ನ ಭಕ್ತರು ಭಿನ್ನವಿಸಿರುವಾಗ ಅವರ ನಂಬಿಕೆಗೆ ಆಶಾಭಂಗಪಡಿಸಬೇಡ ಒಡೆಯನೆ ತಂದೆಯೇ. ಆ ಮಕ್ಕಳನ್ನ ಕನಿಕರಿಸಪ್ಪ. ಆ ಕುಟುಂಬಗಳನ್ನ ನೀನು ಸಂತೈಸಬೇಕು ತಂದೆಯಾದ ದೇವ್ರೆ. ಉಡುಪಿಯಲ್ಲಿ ಸ್ವಾಮಿ ಪ್ರಕಾಶ್ ಅವರ ಕುಟುಂಬ, ಆ ಕುಟುಂಬದಲ್ಲಿ ನೀನು ನೆಲೆಯಾಗಿರು ಸ್ವಾಮಿ. ನಿನ್ನ ಆತ್ಮೀಕ ಕಣ್ಣುಗಳನ್ನ ನೀಡು ಸ್ವಾಮಿ. ಅದರ ಮೂಲಕ ಅವರು ದೈಹಿಕವಾಗಿ ನಿನ್ನನ್ನ ಆರಾಧಿಸುವ ಕೃಪೆ ಮಾಡು. ಆ ಕುಟುಂಬದ ಮಕ್ಕಳನ್ನ ನೀನು ಕನಿಕರಿಸಪ್ಪ. ಪ್ರಕಾಶ್ ಅವರ ಪತ್ನಿಯನ್ನ ನೀನು ಮಾತನಾಡಿಸು ಸ್ವಾಮಿ. ಆ ಮಗಳ ಜೀವಿತದಲ್ಲಿ ತಂದೆಯೇ ನಿನ್ನ ಕರುಣೆ ತೋರಿಸಪ್ಪ. ನಿನ್ನ ಮಾರ್ಗ ತೋರಿಸು ಸ್ವಾಮಿ. ಬದಲಾವಣೆ ಕೊಡು ಸ್ವಾಮಿ. ಆ ಮುದ್ದು ಮಕ್ಕಳನ್ನ ನೀನು ನಡೆಸಿ ಕಾಪಾಡ್ಬೇಕಪ್ಪ. ದಿಕ್ಕಿಲ್ಲದವರನ್ನ ಪರಾಮರಿಸಿ ಕಾಯುವಾತನು ನೀನಾಗಿದ್ದೀಯಪ್ಪ. ಅಪ್ಪ ತಂದೆಯೇ, ಈ ಮಕ್ಕಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನೆ. ಇಡೀ ಕುಟುಂಬವನ್ನ ನೀನು ಸಂತೈಸ್ಬೇಕು ಸ್ವಾಮಿ. ಕಾಪಾಡ್ಬೇಕಪ್ಪ. ಅಪ್ಪ ಯೇಸು ರಾಜ, ನಿನ್ನ ಚಿತ್ತದಂತ ಆಗಲಪ್ಪ. ಆದರೆ ನಮ್ಮ ಬೇಡಿಕೆಯು ನಿನ್ನ ಮನಸ್ಸಿನಲ್ಲಿ ಇರ್ಲಿ ಸ್ವಾಮಿ. ಕರುಣೆ ತೋರಿಸು ಒಡೆಯನೆ. ಆ ಕುಟುಂಬವು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಬರುವಂತೆ ತಮ್ಮನ್ನು ತಿದ್ದಿ ನಡೆಯುವ ಹಾಗೆ ಆ ಮಗಳಲ್ಲಿ ನೀನು ಮನಸ್ಸು ಕೊಡು ಸ್ವಾಮಿ. ಆ ಕುಟುಂಬಕ್ಕೆ ನೀನು ಕಣ್ಣಾಗಿರಪ್ಪ, ದಾರಿದೀಪ ಆಗಿರು. ಹೌದಪ್ಪ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನಿನ್ನ ಭಕ್ತನೇ ಹೇಳುವ ಹಾಗೆ ನಾವು ಕೂಡ ಈ ಗಳಿಗೆಯಲ್ಲಿ ಅದೇ ವಾಕ್ಯವನ್ನು ಉಚ್ಚರಿಸ್ತೇವಪ್ಪ. ಅದೇ ವಾಕ್ಯವು ಆ ಕುಟುಂಬದಲ್ಲಿ ನೀನು ಈಡೇರಿಸ್ಬೇಕು ಸ್ವಾಮಿ. ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಯ ಎಲ್ಲಾ ಶಾಲೆಗಳಲ್ಲಿ ಹಣಕಾಸಿನ ಮುಗ್ಗಟ್ಟಿದೆ ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವರ ಬೇಡಿಕೆ
ಇದು ಒಬ್ಬರ ಬೇಡಿಕೆ ಆಗಿರದೆ ಇಡೀ ಒಂದು ಕರ್ನಾಟಕದ ಸಂಸ್ಥೆಗಳ, ಶಾಲೆಗಳ ಬೇಡಿಕೆ ಆಗಿದೆಯಪ್ಪ. ಎಲ್ಲ ಕಡೆಗಳಲ್ಲಿ ಈ ಒಂದು ಆರ್ಥಿಕ ಮುಗ್ಗಟ್ಟು ಕಾಡುತ್ತಿರುವಾಗ ಇದರ ಸಮಸ್ಯೆಗೆ ಕಾರಣ ಏನೆಂಬುದು ನಿನಗೆ ಗೊತ್ತಿದೆ ಸ್ವಾಮಿ. ಅದನ್ನ ಸಂಸ್ಥೆ ಮುಖ್ಯಸ್ಥರುಗಳು ಸರಿಪಡಿಸಿಕೊಳ್ಳುವ ಹಾಗೆ ನಿನ್ನ ಸಮೀಪಕ್ಕೆ ಬಂದು ನಿನ್ನಲ್ಲಿ ಮೊರೆ ಇಟ್ಟು ತಮ್ಮನ್ನು ತಾವು ಯಾವ ರೀತಿಯಲ್ಲಿ ಈ ಸಂಸ್ಥೆಗಳ ಉದ್ಧಾರ ಮಾಡ್ಬೇಕೆಂಬುದನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಆ ಮಕ್ಕಳನ್ನ ನೀನು ನಡೆಸಬೇಕು ಸ್ವಾಮಿ ತಂದೆ. ಯಾವ ಕಾರಣದಿಂದ, ಯಾರ ಕಾರಣದಿಂದ ಈ ಸಂಸ್ಥೆಗಳು ಈ ಅಧೋಗತಿಗೆ ಬರ್ತಿವೆ ಎಂಬುದು ನಿನಗೆ ಗೊತ್ತಿದೆಯಪ್ಪ. ಅಪ್ಪ, ಮನುಷ್ಯನ ದುರಾಶೆ ಇದನ್ನ ಬಿಟ್ಟು, ಸ್ವಾರ್ಥವನ್ನ ಬಿಟ್ಟು, ಅಧಿಕಾರದ ಆಶೆಯನ್ನು ಬಿಟ್ಟು ನಿನ್ನ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡವರಾಗಿ ಸ್ವಾಮಿ ನಿನ್ನಲ್ಲಿ ಮೊರೆ ಇಟ್ಟು ನಿನಗೆ ಪ್ರಥಮ ಸ್ಥಾನ ಕೊಟ್ಟು ನಿನ್ನ ಮೂಲಕವಾಗಿ ಕಾರ್ಯ ಮಾಡುವುದಾದರೆ ಎಲ್ಲವೂ ಸಾಧ್ಯ. ಅಪ್ಪ ಯೇಸುವೆ, ನೀನು ಈ ಸಂಸ್ಥೆಗಳಲ್ಲಿ ನಿನ್ನ ಪವಿತ್ರಾತ್ಮನ ಬಲ ಕೊಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ಇವರನ್ನು ಸಂತೈಸು ಸ್ವಾಮಿ. ಅನೇಕ ಆತ್ಮಗಳು ಸ್ವಾಮಿ ಈ ಒಂದು ಶಾಲೆಗಳಲ್ಲಿ ಕಲಿತು ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಇನ್ನೂ ಸಜೀವವಾಗಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಇಂಥ ಅಧೋಗತಿಗೆ ಬರ್ತಿರುವಂತ ಈ ಶಾಲೆಗಳ ಸ್ಥಿತಿಯನ್ನು ಉದ್ಧಾರ ಮಾಡುವವನು ನೀನಾಗಿದ್ದೀಯ ಅಪ್ಪ ಸ್ವಾಮಿ. ನೀನೇ ಯಜಮಾನನಾಗಿರು. ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇವೆ ಸ್ವಾಮಿ. ಇವುಗಳು ಎಂದು ಅಧೋಗತಿಗೆ ಬರಬಾರದು ಸ್ವಾಮಿ. ತಂದೆ, ನಿನ್ನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರಪ್ಪ ಸ್ವಾಮಿ. ಹಾಗಾಗಿ ನಿನ್ನ ಸಮೀಪಕ್ಕೆ ಬಂದು ನಿನ್ನಲ್ಲಿ ಮೊರೆ ಇಡುವಾಗ ಈ ಸಂಸ್ಥೆಗಳ ಪರಿಸ್ಥಿತಿಯನ್ನ ನೀನು ಅಭಿವೃದ್ಧಿಗೊಳಿಸಪ್ಪ ಸ್ವಾಮಿ. ಇಲ್ಲಿ ನಿನ್ನ ಪ್ರಕಾಶಮಾನವಾದ ಬೆಳಕು ಬೀಳಬೇಕಿದೆ. ಇರುವಂತ ಕತ್ತಲೆ ಅಂಧಕಾರವನ್ನ ನೀನು ಹೋಗಲಾಡಿಸಿ ಸಂಪೂರ್ಣವಾಗಿ ನೀನು ಶುದ್ಧಿಗೊಳಿಸಿ ನಿನ್ನ ವಾಕ್ಯದ ಬೆಳಕಿನ ಮೂಲಕವಾಗಿ ಅನೇಕ ಹೊಸ ಅಧ್ಯಾಯವನ್ನ ನೀನು ಪ್ರಾರಂಭಿಸಬೇಕು ಸ್ವಾಮಿ. ತಂದೆಯಾದ ದೇವರೇ, ಆ ಮಗಳ ಮೊರೆಯನ್ನ ನೀನು ಲಾಲಿಸಿ ಅವರ ಪ್ರತಿಯೊಬ್ಬೊಬ್ಬ ಸೇವಕರ, ಸಂಸ್ಥೆಗಳಲ್ಲಿ ಸೇವೆ ಮಾಡುವಂತವರ ಜೀವಿತಗಳಲ್ಲಿ ನೀನು ನೆಲೆಯಾಗಿದ್ದು ಅವರಿಗೆ ಸಹಕಾರಿಯಾಗಿದ್ದು ಆಶೀರ್ವಾದದಾಯಕನಾಗಿದ್ದು ಆ ಮಕ್ಕಳನ್ನ ಮುನ್ನಡೆಸಿ ಬಲಪಡಿಸಿ ಅವರಿಗೆ ಸ್ಫೂರ್ತಿ ನೀಡಿ ನೀನು ಸಂಸ್ಥೆಗಳನ್ನ ನಡೆಸಬೇಕಾಗಿ ನಿನ್ನಲ್ಲಿ ಬೇಡ್ತೇನಪ್ಪ ತಂದೆಯೇ. ಹಾಗೆ ಸ್ವಾಮಿ, ಸಹೋದರಿ ಶ್ಯಾಮಲಮ್ಮ ಈ ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳ ಜೀವಿತದಲ್ಲಿ ಸ್ವಾಮಿ ನೀನು ಒಡೆಯನಾಗಿರಪ್ಪ. ನಿನ್ನ ಕರುಣಾ ಹಸ್ತವನ್ನ ಆ ಮಗಳ ಮೇಲೆ ಚಾಚು ಸ್ವಾಮಿ. ಆರೋಗ್ಯವಂತ ಮಗಳಾಗಿ ತಂದೆ ನಿನಗೆ ಸಾಕ್ಷಿ ನೀಡುವಂತೆ ನಿನ್ನ ಕರುಣೆ, ನಿನ್ನ ಕೃಪೆ ತೋರಿಸಿ ಆ ಮಗಳನ್ನ ನೀನು ಸಂಪೂರ್ಣ ಸ್ವಸ್ಥಗೊಳಿಸಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೊಡಪ್ಪ. ನಿನ್ನ ಸೇವೆಯಲ್ಲಿ ಆ ಮಗಳನ್ನು ಉಪಯೋಗಿಸು ಸ್ವಾಮಿ. ಸಾಕ್ಷಿಗಾಗಿ ಉಪಯೋಗಿಸು ಸ್ವಾಮಿ. ಹಾಗೆ ತಂದೆ ಮಾಲೂರ್ನ ಮಂಜುನಾಥ್ಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಗನ ಜೀವಿತದಲ್ಲಿ ನೀನು ಮಾತನಾಡಪ್ಪ, ಪರಿವರ್ತನೆ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಆ ಮಗನು ಕೂಡ ಆರೋಗ್ಯವಂತ ಮಗನಾಗಿ ನಿನ್ನ ಸೇವೆಯಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವ ಶಕ್ತಿಯನ್ನು ಆ ಮಗನಿಗೆ ದಯಪಾಲಿಸಿಕೊಟ್ಟು ನೀನು ನಿನ್ನನ್ನ ಮಹಿಮೆ ಪಡಿಸಿಕೊಳ್ಬೇಕಾಗಿ ಬೇಡ್ತೇನಪ್ಪ ಸ್ವಾಮಿ. ಹಾಗೂ ತಂದೆ, ಅನೇಕ ಮಕ್ಕಳು ಈ ಜೂಮ್ ಕುಟುಂಬದಲ್ಲಿ ಕೂಡಿ ಬಂದವರಾಗಿದ್ದಾರಪ್ಪ. ಅವರಲ್ಲಿರುವಂತ ಎಲ್ಲ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಸಮಸ್ಯೆಗಳು ಏನಿದ್ದರು ಎಲ್ಲದರಿಂದ ಬಿಡುಗಡೆ ಕೊಡಪ್ಪ ಸ್ವಾಮಿ.
ತಂದೆಯಾದ ದೇವರೇ, ಮಕ್ಕಳಲ್ಲಿ ಆರೋಗ್ಯ ಭಾಗ್ಯವನ್ನ ಕೊಡು, ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ದಯಪಾಲಿಸಿಕೊಡು ಸ್ವಾಮಿ. ತಂದೆ, ನಿನಗಾಗಿ ತಮ್ಮನ್ನ ಸಮರ್ಪಿಸಿಕೊಳ್ಳುವ ಶಕ್ತಿಯನ್ನ, ಮನಸ್ಸನ್ನ ದಯಪಾಲಿಸಿಕೊಡು. ಸೈತಾನನ ಶೋಧನೆಗಳಿಗೆ ಸಿಕ್ಕಿ ಬೀಳದ ಹಾಗೆ ಎಚ್ಚರವಾಗಿದ್ದು ಸ್ವಾಮಿ, ಜೀವಿತಗಳನ್ನ ನಿನಗೆ ಮುಡುಪಾಗಿಡುವ ಹಾಗೆ ಎಲ್ಲ ಮಕ್ಕಳನ್ನ ನಿನ್ನ ಹತೋಟಿಯಲ್ಲಿಟ್ಟು ನಡೆಸಿ ಕಾಪಾಡುವ ಸ್ವಾಮಿ. ಸಹೋದರಿ ಆನಿಗೋಸ್ಕರ ಬೇಡ್ಕೊಳ್ತೇನೆ. ಅಮುದು ಮಗಳ ಜೀವಿತದಲ್ಲಿ ಸ್ವಾಮಿ ನೀನು ಮಾತನಾಡು ಸ್ವಾಮಿ. ಆ ಮಗಳು ಮತ್ತೆ ತನ್ನ ಸುಶ್ರಾವ್ಯವಾದ ಕಂಠದಿಂದ ನಿನ್ನನ್ನ ಹಾಡಿ ಹರಿಸುವ ಹಾಗೆ ಆ ಮಗಳಿಗೆ ಆರೋಗ್ಯವನ್ನ ದಯಪಾಲಿಸು. ಇನ್ನು ಅನೇಕರು ಸ್ವಾಮಿ ಕಾಯಿಲೆ ಕಷ್ಟಗಳಲ್ಲಿ ನರಳುತ್ತಿರುವಾಗ ಅಂತ ಮಕ್ಕಳನ್ನ ನೀನು ಮುಟ್ಟಿ ಸ್ವಸ್ಥಗೊಳಿಸಿ ಮತ್ತೆ ನಿನ್ನ ಸನ್ನಿಧಿಯಲ್ಲಿ ಸೇರಿಸಿ ನಿನ್ನನ್ನ ಸದಾ ಕಾಲವು ಆರಾಧಿಸುವ ಕೃಪೆ ಮಾಡಬೇಕಾಗಿ ಬೇಡ್ತೇನಪ್ಪ. ಅಪ್ಪ ತಂದೆಯಾದ ದೇವರೇ, ಇನ್ನು ಅನೇಕ ಬೇಡಿಕೆಗಳನ್ನ ನಿನ್ನ ಸನ್ನಿಧಿಯಲ್ಲಿ ಇಟ್ಟಿರುವಾಗ ತಂದೆ, ಎಲ್ಲ ಬೇಡಿಕೆಗಳು ನಿನಗೆ ಅರ್ಪಿತವಾಗಿವೆ ಸ್ವಾಮಿ, ಗೋಚರವಾಗಿವೆ ಸ್ವಾಮಿ. ತಕ್ಕ ಸಮಯದಲ್ಲಿ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವ ಆತನಾಗಿದ್ದೆ ಎಂಬ ದೃಢ ವಿಶ್ವಾಸದಿಂದ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನಪ್ಪ ತಂದೆ. ಆಮೇಲೆ ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಳ್ಳು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸಿರುವಂತಹ ನಿನ್ನ ಮಕ್ಕಳ ಮೇಲೆ ಕೂಟದಲ್ಲಿ ಹಾಜರಾಗಿ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಸೇವಿಸಲು, ನಿನ್ನನ್ನು ಆರಾಧಿಸಲು ಕೂಡಿ ಬಂದಂತ ನಿನ್ನ ಸಭೆಯೊಂದಿಗೆ, ಅವರ ಕುಟುಂಬ ಮಕ್ಕಳೊಂದಿಗೆ, ಒಂದು ಬಳಗದವರೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಕಾರ್ಯವನ್ನ ಕರ್ತನು ನಡೆಸಿ ಆಶೀರ್ವಾದ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ವಿಜಯ್ ಕುಮಾರ್ ಸಾರ್ ಅವರಿಗೂ, ಹಾಡನ್ನ ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಆತ್ಮನ ಬಲದಿಂದ ಅಭಿಷೇಕಿಸಿ ದಿನನಿತ್ಯವೂ ಆತನ ಕೃಪಾ ಸನ್ನಿಧಾನದಲ್ಲಿ ಸೇರಿ ಹೊಸ ಬಲವನ್ನ ಹೊಂದಿ ಆತನ ರಾಜ್ಯಕ್ಕಾಗಿ ದುಡಿಯುವಂತೆ ನಮ್ಮನ್ನು, ಕುಟುಂಬ ಮಕ್ಕಳನ್ನು ಅಭಿವೃದ್ಧಿಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವೆಲ್ಲ ನಮ್ಮೆಲ್ಲರನ್ನ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ಕೊಟ್ಟು ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರಮಾಡಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೊಂದಿಗೆ ಇರಲಿ. ಆಮೇನ್. ವಂದನೆಗಳು ಪಾಸ್ಟ್ರೆ, ಉತ್ತಮವಾದ ಸಂದೇಶಕ್ಕಾಗಿ ವಂದನೆಗಳು.